ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ತೀರ್ಪು ಇವತ್ತು ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳು ಕೆಲವೇ ಕ್ಷಣಗಳಲ್ಲಿ ದೋಷಿಗಳು ಜೈಲಿಗೆ ಶಿಫ್ಟ್ ಆಗ್ತಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೋಷಿಗಳನ್ನ ಈಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ, ನೇರ ದೃಶ್ಯಾವಳಿಗಳು. ವಿನಯ್ ಕುಲಕರ್ಣಿ ಇದ್ದಾರೆ, ಅದರ ಜೊತೆಗೆ ದೋಷಿಗಳು ಕೂಡ ಈಗ ಆ ಎಲ್ಲ ದೋಷಿಗಳನ್ನು ಈಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇವತ್ತು ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ. ಎಲ್ಲರೂ ದೋಷಿ ಅಂತ ಸಾಬೀತಾಗಿರೋದು. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಇವತ್ತು ಅವರನ್ನು ಈಗ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಇವರನ್ನು ಶಿಫ್ಟ್ ಮಾಡ್ತಾರೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಈ ದೋಷಿಗಳನ್ನು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳು 17 ಜನ ದೋಷಿಗಳನ್ನು ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಚೆಕಪ್ ಆದ ಬಳಿಕ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಇವತ್ತು ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಬೋರಿಂಗ್ ಹಾಸ್ಪಿಟಲ್ಗೆ ಈಗ ಕರ್ಕೊಂಡು ಹೋಗ್ತಾ ಇರೋದು. ಸದ್ಯಕ್ಕೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಸ್ ಪ್ರವೀಣ್, ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ 17 ಆರೋಪಿಗಳಿಗೆ ಇವತ್ತು ಅಪರಾಧಿ ಅಂದ್ರೆ ದೋಷಿ ಎನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನ ಹೊರಡಿಸಿರುವಂತದ್ದು. ನಾಳೆ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಕೋರ್ಟ್ ನ ವಾರೆಂಟ್ ಮತ್ತು ಆರ್ಡರ್ ಕಾಪಿಯ ಒಂದು ಪಡೆದಂತಹ ಸಿಬಿಐ ಅಧಿಕಾರಿಗಳು ಈಗ ಅವರನ್ನ ಕೋರ್ಟ್ ಹಾಲ್ ನಿಂದ ಈಗ ಬೋರಿಂಗ್ ಆಸ್ಪತ್ರೆಗೆ ಕರೆತಂದಿರುವಂತದ್ದು. ಇಲ್ಲಿ ಮೆಡಿಕಲ್ ಟೆಸ್ಟ್ ಅವ್ರಿಗಾಗುತ್ತೆ. ಮೆಡಿಕಲ್ ಟೆಸ್ಟ್ ನ ಬಳಿಕ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯುವಂತ ಕೆಲಸ ಕೂಡ ಆಗುವಂತದ್ದು. ಬಿಎಂಟಿಸಿಯ ಬಸ್ ನಲ್ಲಿ ಇದನ್ನ ಆರೋಪಿಗಳನ್ನ ಕರೆದೊಯ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಸಿಬಿಐ ಅಧಿಕಾರಿಗಳ ಜೊತೆಗೆ ಆ ಒಂದು 17 ಅಪರಾಧಿಗಳು ಏನಿದ್ದಾರೆ ಆ ಅಪರಾಧಿಗಳಿಗೆ ಪ್ರತ್ಯೇಕವಾಗಿ 2 ಟಿಸಿ ಅಂದ್ರೆ ಪೊಲೀಸ್ ಸ್ಟೇಷನ್ಗಳನ್ನ ಭದ್ರತೆ ನಿಮಿತ್ತವಾಗಿ ಅವರ ಪಕ್ಕದಲ್ಲಿ ಕೂರಿಸಿ ಅವರನ್ನ ಕರೆದೊಯ್ತಾ ಇರುವಂತದ್ದು. ಪ್ರಮುಖವಾಗಿ ಸುದೀರ್ಘವಾಗಿ 10 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ಏನಿತ್ತು ಅದಕ್ಕೆ ಮಹತ್ವದ ತೀರ್ಪನ್ನ ಅಂದ್ರೆ ಅಂತಿಮ ತೀರ್ಪು ಇವತ್ತು ಸಿಕ್ಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಎಲ್ಲರಿಗೂ ಕೂಡ ಉದಾಹರಣೆ ಆಗುವಂತದ್ದು. ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡ ಆಗಿರ್ಬೋದು, ಪ್ರಭಾವ ಆಗಿರ್ಬೋದು, ಸಾಕ್ಷಿ ನಾಶದ ಪ್ರಯತ್ನಗಳಾಗಿರ್ಬೋದು, ಕಾನೂನು ಸುವ್ಯವಸ್ಥೆ ಮುಂದೆ ಅದು ಯಾವುದೂ ಕೂಡ ನಿಲ್ಲೋದಿಲ್ಲ ಅನ್ನುವಂಥದ್ದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ತಲೆ ತಗ್ಗಿಸುವಂತಾಗಿದೆ. ಕಾರಣ ಇಷ್ಟೇ, ಧಾರವಾಡದ ಉಪನಗರ ಠಾಣೆಯ ಪೊಲೀಸರು ಏನಿದ್ರು ಅವರು ಇಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ದಂತ ಆಗಿರ್ಬೋದು, ಜೊತೆಗೆ ಕೆಲ ಅಧಿಕಾರಿಗಳಲ್ಲಿ ಸುಳ್ಳು ಸಾಕ್ಷಿಗಳನ್ನ ನೀಡಿದ್ದಾಗಿರ್ಬೋದು, ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿ ಸಂಕಷ್ಟ ಕೂಡ ಎದುರಾಗುವಂತದ್ದು. ಪೊಲೀಸ್ ಅಧಿಕಾರಿ ಶಿವಾನಂದ್ ಚಲವಾದಿ ಸೇರಿ ಕೆಲವರ ವಿರುದ್ಧ ಕೇಸ್ ದಾಖಲಿಸಲು ಈಗಾಗಲೇ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಕಾರಣ ಇಷ್ಟೇ, ಸುಳ್ಳು ಸಾಕ್ಷಿ ನೀಡಿದಂತಹ ಕೆಲವರ ವಿರುದ್ಧ ಕೇಸ್ ನ ದಾಖಲಿಸಬೇಕು ಅಂತ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲಿ ಹಲವರಿಗೆ ಈ ಒಂದು ಕೇಸ್ ನ ಒಂದು ಸಂಬಂಧಪಟ್ಟಂತೆ ಹಲವರಿಗೆ ಈ ಒಂದು ಸುಳ್ಳು ಸಾಕ್ಷಿ ಹೇಳಿದವರಿಗೆ ಸಂಕಷ್ಟ ಶುರುವಾಗಿರುವಂತದ್ದು. ಕೋರ್ಟ್ ನ ತೀರ್ಪಿನ ಪ್ರತಿಯನ್ನ ಪಡೆದು ನಾಳೆ ಸಿಟಿ ಸಿವಿಲ್ ಕೋರ್ಟ್ ರಿಜಿಸ್ಟರ್ ಅವರು ದೂರನ್ನ ದಾಖಲಿಸ್ತಾರೆ. ಆ ಬಳಿಕ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಒಟ್ಟಾರೆಯಾಗಿ ವಿನಯ್ ಕುಲಕರ್ಣಿ ಅವರು ಮೊದಲಿಗೆ ಜಾಮೀನು ಪಡ್ಕೊಂಡು ಹೊರಗಡೆ ಬರ್ತಾರೆ. ಬಳಿಕ ಎಲೆಕ್ಷನ್ ನಲ್ಲಿ ನಿಂತು ಎಲೆಕ್ಷನ್ ನ ಗೆದ್ದುಕೊಳ್ತಾರೆ. ಅದಾದ ನಂತರ ಮತ್ತೆ ಬಳಿಕ ಸುಳ್ಳು ಸಾಕ್ಷಿ ಜೊತೆಗೆ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುವಂತಹ ಒಂದು ಸಂಬಂಧಪಟ್ಟಂತೆ ಅವರ ಜಾಮೀನು ರದ್ದಾಗುತ್ತೆ. ಬಳಿಕ ಸಿಬಿಐ ತನಿಖೆ ಮಾಡಿ ಈ ಒಂದು ಹಂತದಲ್ಲಿ ಅಂತಿಮ ತೀರ್ಪಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಹಂತದಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಿರುವಂತದ್ದು. ನಾಳೆ ಏನಾದ್ರು ಅಂದ್ರೆ ಗರಿಷ್ಠ 2 ವರ್ಷಕ್ಕಿಂತ ಹೆಚ್ಚಿನ ಒಂದು ಶಿಕ್ಷೆ ಸಿಕ್ಕಿದ್ದೇ ಆದಲ್ಲಿ, ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದ್ದೇ ಆದಲ್ಲಿ ಶಾಸಕ ಸ್ಥಾನವನ್ನ ಕಳೆದುಕೊಳ್ಬೇಕಾಗುತ್ತೆ. ಇನ್ನು ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣವನ್ನ ನೋಡೋದಾದ್ರೆ ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ ಆಗ್ಬಹುದು, ಕನಿಷ್ಠ 14 ವರ್ಷ 7 ವರ್ಷ ಈ ರೀತಿಯಾದಂತಹ ಶಿಕ್ಷೆ ಪ್ರಮಾಣ ಆಗ್ಬೋದು. ಇಲ್ಲಿ ಒಂದು ಕಡೆ ಎಲ್ಲೊಂದ್ ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ. ಜೊತೆಗೆ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಆಗಿರ್ಬೋದು, ಇನ್ನು ಉಳಿದಂತಹ ಎಲ್ಲಾ ಸಾಕ್ಷಿಗಳ ಮೇಲೆ ಇವರು ಪ್ರತ್ಯೇಕವಾಗಿ ಪರೋಕ್ಷವಾಗಿ ಒಂದು ಪ್ರಭಾವ ಬೀರಿದ್ದಾರೆ ಅನ್ನುವಂತಹ ಆರೋಪಗಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕೂಡ ಇಲ್ಲಿ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ರು. ಪ್ರಮುಖವಾಗಿ 3 ಚಾರ್ಜ್ ಶೀಟ್ ಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. 113ಕ್ಕೂ ಹೆಚ್ಚಿನ ಒಂದು
ಸಾಕ್ಷಿಗಳನ್ನ ಅಲ್ಲಿ ಕೊಡಲಾಗಿತ್ತು. 164 ಸ್ಟೇಟ್ಮೆಂಟ್ ನ ಅಡಿಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸಗಳು ಕೂಡ ಆಗಿದ್ವು. ಆ ಎಲ್ಲದರ ಒಂದು ವಾದ ವಿವಾದ, ಆ ಎಲ್ಲದರ ಸುದೀರ್ಘವಾದಂತಹ ಹೋರಾಟದ ಪ್ರತಿಫಲ ಇವತ್ತು ಅಂತಿಮ ತೀರ್ಪು ಸಿಕ್ಕಿರುವಂತದ್ದು. ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ನಾಳೆ ಶಿಕ್ಷೆಯ ಒಂದು ಪ್ರಮಾಣ ಪ್ರಕಟ ಆಗಲಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್ ರಾಘವ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ತೀರ್ಪು ಇವತ್ತು ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳು ಕೆಲವೇ ಕ್ಷಣಗಳಲ್ಲಿ ದೋಷಿಗಳು ಜೈಲಿಗೆ ಶಿಫ್ಟ್ ಆಗ್ತಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೋಷಿಗಳನ್ನ ಈಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಎಸ್, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ, ನೇರ ದೃಶ್ಯಾವಳಿಗಳು. ವಿನಯ್ ಕುಲಕರ್ಣಿ ಇದ್ದಾರೆ, ಅದರ ಜೊತೆಗೆ ದೋಷಿಗಳು ಕೂಡ ಈಗ ಆ ಎಲ್ಲ ದೋಷಿಗಳನ್ನು ಈಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇವತ್ತು ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ. ಎಲ್ಲರೂ ದೋಷಿ ಅಂತ ಸಾಬೀತಾಗಿರುವುದು. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಇವತ್ತು ಅವರನ್ನು ಈಗ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಇವರನ್ನು ಶಿಫ್ಟ್ ಮಾಡ್ತಾರೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಈ ದೋಷಿಗಳನ್ನು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳು, 17 ಜನ ದೋಷಿಗಳನ್ನು ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಚೆಕಪ್ ಆದ ಬಳಿಕ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಇವತ್ತು ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಬೋರಿಂಗ್ ಹಾಸ್ಪಿಟಲ್ಗೆ ಈಗ ಕರ್ಕೊಂಡು ಹೋಗ್ತಾ ಇರೋದು. ಸದ್ಯಕ್ಕೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಸ್ ಪ್ರವೀಣ್, ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ 17 ಆರೋಪಿಗಳಿಗೆ ಇವತ್ತು ಅಪರಾಧಿ ಅಂದ್ರೆ ದೋಷಿ ಎನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನ ಹೊರಡಿಸಿರುವಂತದ್ದು. ನಾಳೆ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಕೋರ್ಟ್ ನ ವಾರೆಂಟ್ ಮತ್ತು ಆರ್ಡರ್ ಕಾಪಿಯ ಒಂದು ಪಡೆದಂತಹ ಸಿಬಿಐ ಅಧಿಕಾರಿಗಳು ಈಗ ಅವರನ್ನ ಕೋರ್ಟ್ ಹಾಲ್ ನಿಂದ ಈಗ ಬೋರಿಂಗ್ ಆಸ್ಪತ್ರೆಗೆ ಕರೆತಂದಿರುವಂತದ್ದು. ಇಲ್ಲಿ ಮೆಡಿಕಲ್ ಟೆಸ್ಟ್ ಅವ್ರಿಗಾಗುತ್ತೆ. ಮೆಡಿಕಲ್ ಟೆಸ್ಟ್ ನ ಬಳಿಕ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯುವಂತ ಕೆಲಸ ಕೂಡ ಆಗುವಂತದ್ದು. ಬಿಎಂಟಿಸಿಯ ಬಸ್ ನಲ್ಲಿ ಇದನ್ನ ಆರೋಪಿಗಳನ್ನ ಕರೆದೊಯ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಸಿಬಿಐ ಅಧಿಕಾರಿಗಳ ಜೊತೆಗೆ ಆ ಒಂದು 17 ಅಪರಾಧಿಗಳು ಏನಿದ್ದಾರೆ ಆ ಅಪರಾಧಿಗಳಿಗೆ ಪ್ರತ್ಯೇಕವಾಗಿ 2 ಟಿಸಿ ಅಂದ್ರೆ ಪೊಲೀಸ್ ಪೇದೆಗಳನ್ನ ಭದ್ರತೆಯ ನಿಮಿತ್ತವಾಗಿ ಅವರ ಪಕ್ಕದಲ್ಲಿ ಕೂರಿಸಿ ಅವರನ್ನ ಕರೆದೊಯ್ತಾ ಇರುವಂತದ್ದು. ಪ್ರಮುಖವಾಗಿ ಸುದೀರ್ಘವಾಗಿ 10 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ಏನಿತ್ತು ಅದಕ್ಕೆ ಮಹತ್ವದ ತೀರ್ಪನ್ನ ಅಂದ್ರೆ ಅಂತಿಮ ತೀರ್ಪು ಇವತ್ತು ಸಿಕ್ಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಎಲ್ಲರಿಗೂ ಕೂಡ ಉದಾಹರಣೆ ಆಗುವಂತದ್ದು. ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡ ಆಗಿರ್ಬೋದು, ಪ್ರಭಾವ ಆಗಿರ್ಬೋದು, ಸಾಕ್ಷಿ ನಾಶದ ಪ್ರಯತ್ನಗಳಾಗಿರ್ಬೋದು, ಕಾನೂನು ಸುವ್ಯವಸ್ಥೆಯ ಮುಂದೆ